ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಗುರು ಅಕ್ಟೋಬರ್ 9ನೇ ತಾರೀಕು ರೆಟ್ರೋಗ್ರೇಡ್ ಆಗ್ತಾ ಇದೆ. ಅಂದರೆ ವಕ್ರಗತಿ ಅಂತ ಕರಿತೀವಿ. ಫಾಸ್ಟಾಗಿ ಹೋಗ್ತಕ್ಕಂಥ ಬಸ್ಸು ಸ್ಲೋ ಆಗ್ತಕ್ಕಂಥದ್ದೇ ವಕ್ರಗತಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ರಿವರ್ಸ್ ಹೋಗಲ್ಲ, ಸ್ಲೋ. ನಾವೇನೇನು ಹೇಳ್ತೀವಿ ಫಲ ಕೆಲವೊಂದು ಫಾಸ್ಟ್ ಇರುತ್ತೆ, ಒಂದು ಸ್ಲೋ ಇರುತ್ತೆ. ಸೊ ಪ್ರತಿಯೊಂದು ಲಗ್ನಗಳಿಗೂ ಅಪ್ಲೈ ಆಗಬೇಕು ಅಂದರೆ ಗುರು ದಶ ನಡೆದರೆ ನಾವು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ 30%. ಗುರು ಭುಕ್ತಿ ನಡೆದರೆ ಅಪ್ಲೈ ಆಗುತ್ತೆ. ಗುರು ಅಂತರ್ಭುಕ್ತಿ ನಡೆದರೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ 30%. ಉಳಿದಿದ್ದು ನಿಮ್ಮ ಜಾತಕ, ಅಲ್ಲಿ ಗುರುದಶ ಅಥವಾ ಬೇರೆ ಬೇರೆ ಭುಕ್ತಿಗಳು ಯಾವ್ಯಾವ ಕಾಂಬಿನೇಷನ್ ಏನೇನು ಫಲ ಕೊಡ್ತಾ ಇದೆಯೋ ನಿಮ್ಗೆ ಅಪ್ಲೈ ಆಗುತ್ತೆ. ಇದು ಗೋಚಾರ ರೀತಿ ಆ ಲಗ್ನದವ್ರಿಗೆ ಗ್ರಹಗಳು ಕೊಟ್ಟೋಗ್ತಕ್ಕಂಥದ್ದು ರೆಟ್ರೋಗ್ರೇಡ್ ಫಲ. ಹಾಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಗುರುಬಲದಿಂದ ಬಿದ್ದಿದ್ದೀರ. ಗುರುಬಲ ಇದೊಂದು ಕೆಟ್ಟ ರೋಗದ ಥರ ಹರಡಿದೆ. ಗುರುಬಲ ಇದ್ರೇ ಮದುವೆ ಆಗೋದು ಅಂತ ಆ ಥರ ಯಾವುದೂ ರೂಲ್ ಇಲ್ಲ. ಗುರುಬಲ ಅಂತಕ್ಕಂಥದ್ದನ್ನು ಮದುವೆ ಆಗ್ತಾರಲ್ಲ ಒಂದು ದಿನ, ಅವತ್ತಿನ ದಿನಕ್ಕೆ ಮಾತ್ರ ಕೊಟ್ಟಿರೋದು. ಆ ಗುರುಬಲ ಇದ್ದರೆ ಯಾವುದೇ ವಿಘ್ನಗಳು ಬರಲ್ಲ. ಅವತ್ತಿನ ದಿವಸ ಊಟ ಚೆನ್ನಾಗಾಗಬೇಕು, ಎಲ್ಲರ ಜೊತೆ ಸಂಬಂಧ ಚೆನ್ನಾಗಾಗಬೇಕು, ಖುಷಿಯಾಗಿರಬೇಕು. ಸೊ ಈ ಒಂದು ವಿಚಾರಕ್ಕೆ ಗುರುಬಲನ ಒಂದು ದಿನ ಮುಹೂರ್ತ ಕೊಟ್ಟಿದ್ದಾರೆ ಹೊರತು ಗುರುಬಲ ಇದು ಬಿಟ್ಟರೆ ನಮಗೆ ಮದುವೆ ಸೆಟ್ ಆಗುತ್ತೆ, ಗುರುಬಲ ಇಲ್ಲ ಅಂದರೆ ನಮಗೆ ಮದುವೆನೇ ಸೆಟ್ ಆಗಲ್ಲ. ಇದು ಕಾಗೆ ಗೂಬೆ ಕತೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಏನಾದರೂ ಕಲಿಬೇಕು ಅಂದರೆ ಪ್ರತಿಯೊಂದಕ್ಕೂ ಅನುಭವನೇ ಆಗಬೇಕು ಅಂತ ಏನಿಲ್ವಂತೆ. ಬೇರೆಯವ್ರು ನೋಡಿ ಕಲಿಬೇಕು. ಅವ್ರು ಯಾರೋ ಮೋಸ ಹೋಗ್ತಾ ಇದ್ದಾರೆ ಅಂದರೆ ಬೇರೆ ಕಡೆ ಕೇಳಿ ಅಥವಾ ಇನ್ನೊಂದು ನಾವು ಕಲಿಬೇಕು. ನಮಗೂ ಅದೇ ರೀತಿ ಆಗುತ್ತಲ್ವಾ. ಎಕ್ಸಾಂಪಲ್, ಕುಡಿತಾರೆ ಎಣ್ಣೆ ಚಟ, ಕರುಳೆಲ್ಲ ಸುಟ್ಟೋಗ್ತಾ ಇರುತ್ತೆ. ನಾವು ಅದನ್ನು ಕುಡಿದ್ಬಿಟ್ಟು ಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಅಯ್ಯೋ ನಂಗೆ ಕರುಳು ಸುಟ್ಟೋಗ್ಬಿಡ್ತು ಅಂತ. ಅವ್ನು ಕರುಳು ಸುಟ್ಟೋಗಿ ಅವನದು ಆರೋಗ್ಯ ಕೆಡ್ತಾ ಇದೆ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾನೆ, ಡೆತ್ ಆಗ್ತಾ ಇದೆ ಅಂದರೆ ಎಚ್ಚರಿಸ್ಕೋಬೇಕು. ನಮಗೂ ಅದೇ ಗತಿ ಬರುತ್ತೆ, ನಾವು ಸುಮ್ಮನೆ ಬಿಡೋಣ. ಅದೇ ರೀತಿ ಇದು ಜಗತ್ತಲ್ಲಿ ಏನೇನಾಗ್ತಾ ಇದೆ ತಿಳ್ಕೋಬೇಕು. ಆದಷ್ಟು ಎಚ್ಚರಿಕೆಯಿಂದ ಇರೋದನ್ನು ಟ್ರೈ ಮಾಡಬೇಕು. ಸೊ ಗುರುಬಲ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಹುಚ್ಚಿದೆ. ಇವತ್ತು ಗುರುಬಲ ಬಂದಿಲ್ವಂತೆ, ಗುರುಬಲ ಬಂತಂತೆ. ಎಷ್ಟೋ ಜನ ಗುರುಬಲ ಬಂದಿದ್ರು ಮದುವೆ ಸೆಟ್ ಆಗಿಲ್ಲ. ಗುರುಬಲ ಇಲ್ಲದೇ ಇದ್ದರೂ ಕೂಡ ಎಷ್ಟೋ ಜನಕ್ಕೆ ಮದುವೆ ಸೆಟ್ ಆಗಿದೆ. ಇದನ್ನು ಚೆಕ್ ಮಾಡ್ಕೋಬೋದು. ಎಷ್ಟೋ ಜನಕ್ಕೆ ಮದುವೆ ಆಗಿರೋರು. ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ಹೋಗಿ ಗುರುಬಲ ಅಂತ ಚೆಕ್ ಮಾಡಿಸ್ಕೊಂಡು ಕೂತ್ಕೊಬೇಡಿ. ಆಮೇಲೆ ದೋಷ ಅಂತ ಕಾನ್ಸೆಪ್ಟ್ ತಂದುಬಿಡ್ತಾರೆ. ಪೂಜೆ ಮಾಡ್ಸೋಕ್ಕೆ ಹೇಳ್ತಾರೆ. 5,000 ಫಸ್ಟು, ಆಮೇಲೆ 10,000, ಆಮೇಲೆ 40,000, ಆಮೇಲೆ 1,00,000ವರೆಗೂ ಹೋಗುತ್ತೆ. ಆಮೇಲೆ ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ದಟ್ ಈಸ್ ಕಲಿಯುಗ. ಉರ್ಕೊಂಡು ತಿನ್ಕೊಂಡ್ಬಿಡ್ತಾರೆ ಸಿಕ್ಬಿಟ್ರೆ ಮೋಸ ಹೋಗೋರು. ಅರ್ಥ ಆಯ್ತಾ? ಒಳ್ಳೆಯದಕ್ಕೆ ಖರ್ಚು ಮಾಡಿ, ಆದಷ್ಟು ಒಳ್ಳೆಯ ಶಾಸ್ತ್ರನ ಆದಷ್ಟು ಕೇಳೋಕ್ಕೆ ಟ್ರೈ ಮಾಡಿ. ಸೊ ಏಕೆಂದರೆ ಗುರು ಅಂತಕ್ಕಂಥದ್ದು ಒಳ್ಳೆ ಪ್ಲ್ಯಾನೆಟು. ಜಾತಕದಲ್ಲಿ ಕೆಟ್ಟರೆ ಅದೇ ಕಾಟ ಕೊಟ್ಬಿಡುತ್ತೆ. ಒಳ್ಳೆತನದಲ್ಲಿದ್ದರೆ ಒಳ್ಳೆಯದು ಅಷ್ಟೇ ಅದು. ಸೊ ಆ ರೀತಿ ನಿಮ್ಮ ಕರ್ಮಫಲ. ಈಗ 12 ಲಗ್ನಗಳಿಗೂ ಕೂಡ ನೋಡ್ಕೊಂಡು ಹೋಗ್ಬಿಡೋಣ ಹೇಗಿದೆ ಅಂತ. ಸೊ ಫಸ್ಟ್ ಒನ್ ಮೇಷಲಗ್ನ. ಸೊ ಇಲ್ಲಿ ಒಂದು ನಿಮಿಷ ಎಲ್ಲರಿಗೂ. ಅಕ್ಟೋಬರ್ 9ನೇ ತಾರೀಕಿಂದ ನವೆಂಬರ್ 27ರವರೆಗೂ ಒಂದು ಪ್ರಿಡಕ್ಷನ್ ಬರುತ್ತೆ. ಏಕೆಂದರೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರ್ತಾನೆ. ನೆಕ್ಸ್ಟ್ ಹಾಗೆ ನವೆಂಬರ್ 28ರಿಂದ ಫೆಬ್ರವರಿ 4 ಅಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಇರ್ತಾನೆ. ಈ 2 ಫಲನೂ ಚೇಂಜ್ ಆಗುತ್ತೆ. ಆ 2 ಫಲ ಹೇಗಿರುತ್ತೆ ನೋಡ್ಕೊಂಡೋಗೋಣ. ಮೇಷಲಗ್ನದವ್ರಿಗೆ ಫಸ್ಟ್ ಆಫ್ ಅಕ್ಟೋಬರ್ 9ರಿಂದ ನವೆಂಬರ್ 27 ಎಜುಕೇಷನ್ನು ಸ್ವಲ್ಪ ತುಂಬ ಅದ್ಭುತವಾಗಿ ಸಾಕ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಾರ್ಕ್ಸಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನವೆಂಬರ್ 27ರವರೆಗೂ. ಹಾಗೆ ಫೆಬ್ರವರಿ 4 ತನಕ ಗುರು ರೋಹಿಣಿ ನಕ್ಷತ್ರ ಪ್ರವೇಶ, ಅಲ್ಲೂ ಕೂಡ ಎಜುಕೇಷನ್ನು ಅತ್ಯದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಮೇಷಲಗ್ನ ಸ್ವಲ್ಪ ಫೆಬ್ರವರಿ 4ವರೆಗೂ ಕೂಡ ಪ್ರೆಷರ್ ಹೆಚ್ಚಾಗುತ್ತೆ, ಕಿರಿಕಿರಿ ಹೆಚ್ಚಾಗುತ್ತೆ, ಸ್ವಲ್ಪ ಆಲಸ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ಒಂಥರ ಮೀಡಿಯಮ್ ಟೈಮ್ ಅಂತ ಹೇಳ್ಬೋದು. ಈ ಒಂದು ಫೆಬ್ರವರಿ 4 ತನಕ ಸ್ವಲ್ಪ ಆಲಸ್ಯಗಳಲ್ಲಿ ಮನಸ್ಸು ಬಿದ್ದಿರುತ್ತೆ, ಗೋಲೆಚ್ಚಾಗಿರುತ್ತೆ ಸಾಧಿಸಬೇಕು ಅಂತ. ಆದರೆ ಆಲಸ್ಯ ಬಿಡೋದಿಲ್ಲ. ಸ್ವಲ್ಪ ಈ ರೀತಿ ಸಮಸ್ಯೆಗಳು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಎರಡನ್ನೂ ಗಮನಿಸಿದಾಗ ಫೆಬ್ರವರಿ 4ನೇ ತಾರೀಕುವರೆಗೂ ಕೂಡ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥದ್ದು ತೋರಿಸ್ತಿದೆ. ತುಂಬ ದುಡ್ಡು ಬರುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಬಂದಿದ್ದು ನಿಲ್ಲೋದಿಲ್ಲ, ತುಂಬ ಖರ್ಚಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ವೆಹಿಕಲ್ ಬೈ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಮೇಷಲಗ್ನ ಫೆಬ್ರವರಿ 4ರೊಳಗಡೆ.
ವೆಹಿಕಲ್ ಬೈ ಮಾಡ್ಬೋದು, ಮನೆ ತೊಗೋಬೋದು, ಸೈಟ್ ತೊಗೋಬೋದು, ಜಮೀನು ತೊಗೋಬೋದು, ಏನು ಬೇಕಾದ್ರೂ ತೊಗೋಬೋದು. ಸ್ವಲ್ಪ ಒಂದು ಯೋಗ ತೋರಿಸ್ತಾ ಇದೆ. ಆದರೆ ಹಣಕಾಸಿನ ಒಂದು ಮುಗ್ಗಟ್ಟು ಎಲ್ಲೋ ಸಮಸ್ಯೆ ಸ್ವಲ್ಪ ಇದ್ದೇ ಇರುತ್ತೆ, ಕ್ರಂಚು. ಆದರೂ ಯೋಗ ಬಲವಾಗಿ ತೋರಿಸ್ತಾ ಇದೆ. ಹಾಗೆ ನೆಕ್ಸ್ಟು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಒಂಥರ ಪ್ರೀತಿ ಕಳ್ಕೊಂಡ್ಬಿಡ್ತಾರೆ ಕೆಲವು ಟೈಮಲ್ಲಿ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇರ್ತಾರೆ. ಫೆಬ್ರವರಿ 4ವರೆಗೂ ಕೂಡ ಎಲ್ಲೋ ಒಂದು ಕಡೆ ಪ್ರೀತಿ ಡೌನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮದುವೆ ಆಗೋರಿಗೆ ಸೆಟ್ ಆಗುತ್ತೆ, ಮದುವೆ ಇಲ್ಲ ಅಂತ ಅಲ್ಲ. ತಾಯಿ ಪ್ರೆಷರಿಂದನೋ, ಚಿಕ್ಕಮ್ಮನ ಪ್ರೆಷರಿಂದನೋ, ಹಿರಿಯರ ಪ್ರೆಷರಿಂದನೋ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಸ್ವಲ್ಪ ಮದುವೆಗೆ ಮೀಡಿಯಮ್ ಟೈಮ್, ಯಾವ ಗಂಡು ಬಂದರೂ ಯಾವ ಹೆಣ್ಣು ಬಂದರೂ ಪ್ರೀತಿ ಹುಟ್ಟಲ್ಲ, ಇಷ್ಟ ಆಗ್ತಿರಲ್ಲ, ಆ ರೀತಿಯೇ ಆಫರ್ಸ್ ಬರ್ತಾ ಇರುತ್ತೆ. ಬಟ್ ಎಸ್ ಅಂದರೆ ಮದುವೆ ಆಗುತ್ತೆ. ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ತುಂಬ ನೋಡ್ಕೋಬೇಕು. ತಲೆನೋವು ಬರ್ತಕ್ಕಂಥದ್ದು, ಶೀತ, ಕಫ ಇವೆಲ್ಲ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಮೇಷ ಲಗ್ನದವರಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಹೇಗಿದೆ? ಅಕ್ಟೋಬರ್ 9ರಿಂದ ನವೆಂಬರ್ 27 ಕುಜನ ಪ್ರವೇಶ. ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಡಿಪ್ ಆಗುತ್ತೆ. ಕಾನ್ಸಂಟ್ರೇಟ್ ತಪ್ಪತಕ್ಕಂಥದ್ದು, ಕಾನ್ಸಂಟ್ರೇಷನೇ ಮಾಡಲ್ಲ. ಎಫರ್ಟ್ ಹಾಕಿ ಓದಿದರೆ ಮಾತ್ರ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಫ್ಟರ್ ಫೆಬ್ರವರಿ 4 ತನಕ ಸೇಮ್ ಕಾಂಬಿನೇಷನ್ನು. ಕಾನ್ಸಂಟ್ರೇಟ್ ತಪ್ತೀರಾ, ಕಷ್ಟಪಟ್ಟು ಓದಬೇಕು, ಇಲ್ಲಾಂದರೆ ಕಷ್ಟ. ಜಾಬಲ್ಲಿರ್ತಕ್ಕಂಥವ್ರಿಗೆ ನವೆಂಬರ್ 27ವರೆಗೂ ಕೂಡ ಸ್ವಲ್ಪ ಪ್ರೆಷರ್ ಹೆಚ್ಚಾಗುತ್ತೆ, ಟೆನ್ಷನ್ ಹೆಚ್ಚಾಗುತ್ತೆ. ಆಮೇಲೆ ಟೆನ್ಷನ್ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ನವೆಂಬರ್ 29ರಿಂದ ಫೆಬ್ರವರಿ 4. ಸೊ ಮನೆ ಚೇಂಜ್ ಮಾಡಬೇಕು ಅನ್ನೋರಿಗೆ ಎಕ್ಸಲೆಂಟು. ನಾನು ಬಾಡಿಗೆ ಮನೆ ಚೇಂಜ್ ಮಾಡಬೇಕು, ಇಲ್ಲ ಅಪಾರ್ಟ್ಮೆಂಟ್ ತೊಗೋಬೇಕು, ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದರೂ ಸೈಟ್ ತೊಗೋಬೇಕು ಅಂದರೆ ಗುಡ್ ಟೈಮ್. ಫೆಬ್ರವರಿ 4ವರೆಗೂ ಗುಡ್ ಟೈಮ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಫರ್ಟ್ ಹಾಕಿದರೆ ಸಿಕ್ಕಾಬಟ್ಟೆ ಹಣ, ವಿಪರೀತ ಎಫರ್ಟ್ ಹಾಕಬೇಕು, ಚೆನ್ನಾಗಿ ಬರುತ್ತೆ ದುಡ್ಡು. ಎಫರ್ಟ್ ಹಾಕಿಲ್ಲ ಬರೋದಿಲ್ಲ. ಅಲ್ಲ, ಎಲ್ಲರೂ ಎಫರ್ಟ್ ಹಾಕಲೇಬೇಕು, ಇದು ಹೆಚ್ಚಿಗೆ ಹಾಕಬೇಕು ಅಂತ. ಬೆಳಗಿಂದ ಸಂಜೆ ಗಂಟೆ ದುಡಿತಾನೇ ಇರಬೇಕು ಅಂತಾರಲ್ಲ, ಹಂಗೆ. ಕೆಲವರು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡ್ತಾರೆ, ಆಮೇಲೆ ರೆಸ್ಟ್ ಆಗ್ತಾರೆ. ಆ ಥರ ಮಾಡಲಿಕ್ಕೆ ಇಲ್ಲ, ಸಮಸ್ಯೆ ಬರ್ಬಿಡುತ್ತೆ. ಅಂದರೆ ದುಡ್ಡು ಕಡಿಮೆ ಆಗುತ್ತೆ. ಕಮಿಷನ್ ಏಜೆಂಟ್ಗಳ್ಗಂತೂ ಸಿಕ್ಕಾಬಟ್ಟೆ ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಾಫ್ಟ್ವೇರಲ್ಲಿರೋರಿಗೆ ಅದ್ಭುತವಾಗಿರ್ತಕ್ಕಂಥ ಟೈಮು. ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಸೂಪರ್ ಟೈಮ್. ಫೆಬ್ರವರಿ 4ವರೆಗೂ ಕೂಡ ಅದ್ಭುತವಾಗಿದೆ. ಅದರಲ್ಲಿ ನವೆಂಬರ್ 29 ತನಕ ಅಂತೂ ವಿದೇಶಕ್ಕೆ ಎಕ್ಸಲೆಂಟ್ ಟೈಮ್. ಮದುವೆ ಜೀವನ ಸಣ್ಣ ಪುಟ್ಟ ಮಾತುಕತೆಯಿಂದ ಸಮಸ್ಯೆ ತೋರಿಸ್ತಾ ಇದೆ, ಮೇಜರ್ ಇಲ್ಲ. ಮದುವೆ ಸೆಟ್ ಆಗ್ತಕ್ಕಂಥದ್ದು ಅಂದರೆ ಎಂಗೇಜ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಬಲವಾಗಿ ತೋರಿಸ್ತಾ ಇದೆ ವೃಷಭ ಲಗ್ನ. ಸ್ವಲ್ಪ ಮದುವೆಗೂ ಅದ್ಭುತವಾಗಿದೆ, ಆದರೆ ಸಣ್ಣ ಪುಟ್ಟ ಕ್ಲಾಶ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡಿಕೊಂಡು ನಿವಾರಣೆ ಮಾಡ್ಕೊಳ್ಳಿ. ಆರೋಗ್ಯ, ಮಾನಸಿಕ ಸಮಸ್ಯೆಗಳು ಹೆಚ್ಚು, ಕಿರಿಕಿರಿ, ಇರಿಟೇಷನ್ನು, ನಾನು ಹೋಗಬೇಕು ಅಂತ ಮನಸ್ಸು ಪರಿತಪಿಸ್ತಕ್ಕಂಥದ್ದು, ಕೋಪತಾಪಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಸಮಾಧಾನವಾಗಿದ್ದರೆ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಕಾಂಬಿನೇಷನ್ಸಲ್ಲೂ ಕೂಡ ಸ್ವಲ್ಪ ಕಷ್ಟದ ಟೈಮ್ನ ತೋರಿಸ್ತಾ ಇದೆ ವೃಷಭ ಲಗ್ನದವ್ರಿಗೆ. ಸ್ವಲ್ಪ ಎದೊಳ್ಬೇಕು, ಎಫರ್ಟ್ ಹಾಕಬೇಕು. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಫಸ್ಟ್ ಆಫ್ ಅಂದರೆ ನವೆಂಬರ್ 29 ತನಕ ಕುಜನ ಪ್ರವೇಶ ಅದ್ಭುತವಾಗಿರ್ತಕ್ಕಂಥ ಟೈಮ್. ಸಿಕ್ಕಾಬಟ್ಟೆ ಹಣ ಫ್ಲೋ ಆಗುತ್ತೆ, ಬಟ್ ಅಷ್ಟೇ ಖರ್ಚು. ಬಟ್ ಹಣ ಬರೋದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಫೆಬ್ರವರಿ 4ವರೆಗೂ ಕೂಡ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಹೆಚ್ಚಾಗುತ್ತೆ ಅಷ್ಟೇ, ಬಟ್ ಬೇರೆ ಏನೂ ಸಮಸ್ಯೆ ಇಲ್ಲ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರ್ತಕ್ಕಂಥದ್ದು ನವೆಂಬರ್ 29 ತನಕ ಹೆವಿ ದುಡ್ಡು. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತಷ್ಟೇ, ಬಟ್ ಮೀಡಿಯಮ್ ಗುಡ್. ಫೆಬ್ರವರಿ 4, ನವೆಂಬರ್ 29ರಿಂದ ಫೆಬ್ರವರಿ 4 ಮೀಡಿಯಮ್ ಗುಡ್. ಬಟ್ ಖರ್ಚು ಹೆಚ್ಚಿರುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಹೆಚ್ಚಿರುತ್ತೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಎಲ್ಲ ಕಡೆಯಿಂದ ದುಡ್ಡು ತೋರಿಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ನೇಮು ಫೇಮ್ಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು, ಸ್ಟೇಟಸ್ಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಬಂದಿದ್ದ ದುಡ್ಡನ್ನ ಹೆಚ್ಚಾಗಿ ತೋರಿಸ್ತಾ ಇದೆ. ಮದುವೆ ಜೀವನ ಎಕ್ಸಲೆಂಟ್ ಆಗಿರ್ತಕ್ಕಂಥ ಸಮಯ ಫೆಬ್ರವರಿ 4ವರೆಗೂ ಕೂಡ. ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಟೈಮು. ಯೂಸ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ ಆಗೋಗುತ್ತೆ. ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥ ತೋರಿಸುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಫೆಬ್ರವರಿ 4 ತನಕ ಹೆಂಗಿರುತ್ತೆ? ಕುಜನ ಪ್ರವೇಶ ಪ್ಲಸ್ ಗುರು ಚಂದ್ರನ ಪ್ರವೇಶ, 2 ಡೇಟು ಕೂಡ. ಅಂದರೆ ನವೆಂಬರ್ 27 ತನಕ ನಾವು ಕುಜನ ನಕ್ಷತ್ರದಲ್ಲಿದ್ದಾನೆ, ಆ ಒಂದು ಫಲ ತೊಗೋತೀವಿ. ನವೆಂಬರ್ 29ರಿಂದ
28ರಿಂದ ಫೆಬ್ರವರಿ 4ವರೆಗೂ ಕೂಡ ಗುರುಚಂದ್ರನ ನಕ್ಷತ್ರ. ಎರಡೂ ಫಲ ನೋಡೋಣ, ಒಂದೇ ಬರುತ್ತೆ ಆಲ್ಮೋಸ್ಟ್. ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್, ಸೆಲ್ಫ್ ಎಫರ್ಟ್ ಹಾಕಿದರೆ ಜಯ. ಫೋಕಸ್ ಕಡಿಮೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಫೋಕಸ್ ಹಾಕಿದರೆ ಉತ್ತಮ ಜಯ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗುತ್ತೆ. ಇಷ್ಟಪಟ್ಟು ಕೆಲಸ ಮಾಡಿದರೆ ಸಕ್ಸಸ್ ಆಗ್ತಕ್ಕಂಥದ್ದು, ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಹೆಚ್ಚಾಗಿದೆ. ಎಫರ್ಟ್ ಚೆನ್ನಾಗಿ ಹಾಕಬೇಕು. ಇಲ್ಲ ನಾನು ಮಾಡ್ತೀನಿ, ಇಲ್ಲ ನಾನು ಯಾರೇನಾದರೂ ತಲೆ ಕೆಡಿಸ್ಕೊಳ್ಳಲ್ಲ, ಈ ರೀತಿ ಇದ್ದವರಿಗೆ ತುಂಬ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟದಕ್ಕೂ ಇವನು ಹೇಳ್ದಂಗೆ ನಾನು ಕೇಳಬೇಕಾ, ಅಯ್ಯೋ ಇದೊಂದು ಕಂಪ್ನಿನ, ನಾನಿಲ್ಲಿ ಕೆಲಸ ಮಾಡಬೇಕಾ, ನಾನು ಇರೋದಕ್ಕೆ ಎಲ್ಲೋ ಇರಬೇಕಿತ್ತು, ಈ ಥರ ಅಂದ್ಕೊಂಡ್ರೆ ನೆಗೆಟಿವ್ ಆಗುತ್ತೆ, ಸಮಸ್ಯೆಗಳಾಗುತ್ತೆ. ನಿಮ್ಮ ಕೈಲಿದೆ. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಕಡಿಮೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಆದರೆ ಅತಿ ಹೆಚ್ಚು ಎಫರ್ಟ್ ಹಾಕಿದ್ದಲ್ಲಿ ಸಿಕ್ಕಾಬಟ್ಟೆ ಹಣ ಬಂದು ಸೇರ್ತಕ್ಕಂಥದ್ದು ಈ ಫೆಬ್ರವರಿ 4ವರೆಗೂ ಕೂಡ ಅದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಗಲಾಟೆಗಳು ಹೆಚ್ಚಾಗುತ್ತೆ. ಮದುವೆ ಜೀವನದಲ್ಲಿ ನಾನು ಅಂದ್ಕೊಂಡಂಗೆ ನಾನು ಗೆದ್ದೆ, ಯಾವುದೋ ಜಗಳ ಬಂತು, ನನ್ನ ಮಾತು ನಂಗೆ ಕೇಳ್ತವ್ರೆ, ಯಾರು ನನ್ನ ಮುಂದೆ ಹಿಂಗಡಗಿಲ್ಲ. ಸ್ವಲ್ಪ ಈ ಕ್ಲ್ಯಾಶು ಜಾಸ್ತಿ ಆಗ್ತಕ್ಕಂಥದ್ದು. ನೆಗೆಟಿವ್ ಮೈಂಡ್ಸೆಟ್ಟಿಗೆ ಒಳಗಾಗ್ತೀರಾ, ಸ್ವಲ್ಪ ಬಿಡಬೇಕು. ಅಯ್ಯೋ ನಾನು ಇನ್ನೂ ಮದುವೆ ಆಗಿಲ್ಲ, ಆಗುತ್ತೋ ಇಲ್ವೋ, ಎಣ್ಣೆ ಸಿಗ್ತಾ ಇಲ್ಲ, ಅಥವಾ ಕರೆಕ್ಟು ಗಂಡುಗಳೇ ಕ್ಯಾಚ್ ಆಗ್ತಾ ಇಲ್ಲ, ಏನೋ ಒಂದು ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಹೀಗೋ ಹೆವಿ ಜಾಸ್ತಿ ಆಗುತ್ತೆ. ಸೆಲ್ಫಿಶ್ನೆಸ್ ತುಂಬ ಜಾಸ್ತಿ ಆಗುತ್ತೆ. ಯಾವಾಗಲೂ ಸೆಲ್ಫಿಶ್, ತನ್ನ ಬಗ್ಗೆ ಯೋಚನೆ, ತನಗೇನು, ತನ್ನ ಲಾಭ, ಬರೀ ಇದೇ ಜಾಸ್ತಿ ಆಗ್ತಕ್ಕಂಥದ್ದು ಈ ಫೆಬ್ರವರಿ 4ವರೆಗೂ ಕೂಡ ಕರ್ಕಾಟಕ ಲಗ್ನದವರಿಗೆ ತೋರಿಸ್ತಾ ಇದೆ. ಆದರೆ ಮಾತುಕತೆ ಸೂಪರಾಗಿರುತ್ತೆ. ಎಲ್ಲದರಲ್ಲೂ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ. ನೀವೇನೇ ಸೆಲ್ಫ್ ಎಫರ್ಟ್ ಹಾಕಿ ಮಾಡ್ತೀರಾ ಇಷ್ಟಪಟ್ಟು, ವಿಪರೀತ ಸಕ್ಸಸ್. ಹಾಗೆ ಮದುವೆ ಜೀವನದಲ್ಲಿ ತುಂಬ ಗಲಾಟೆ ತೋರಿಸ್ತಾ ಇದೆ. ಸಮಾಧಾನವಾಗಿ ಇದ್ಬಿಡಿ. ಹಾಗೆ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗಲ್ಲ, ಸಮಸ್ಯೆಗಳು ಹೆಚ್ಚಾಗಿದೆ. ಫೆಬ್ರವರಿ 4ವರೆಗೂ ಕೂಡ ಪ್ರೊಫೆಷನ್ಗೆ ಗುಡ್ ಇದೆ, ಸ್ವಲ್ಪ ಎಫರ್ಟ್ ಹಾಕಬೇಕು. ಆರೋಗ್ಯ ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತಾ ಇದೆ. ದೊಡ್ಡ ಮಟ್ಟದ ಯಾವುದೂ ಇಲ್ಲ, ಬಟ್ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಫೆಬ್ರವರಿ 4 ತನಕ ಅಷ್ಟು ಚೆನ್ನಾಗಿಲ್ಲ, ಡೌನ್ ಆಗ್ತಕ್ಕಂಥದ್ದು. ಉಳಿದಿದ್ದು ನಿಮ್ಮ ಜಾತಕಗಳು, ಬಟ್ ಜಾತಕದಲ್ಲಿ ಪವರ್ ಇಲ್ಲ, ಕಡಿಮೆ ಮಾರ್ಕ್ಸ್ ಬರ್ತಕ್ಕಂಥ ತೋರಿಸುತ್ತೆ. ಓದಿದ್ದೆಲ್ಲ ಮರ್ತೋಗುತ್ತೆ. ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಪ್ರೆಷರು, ಸಿಕ್ಕಾಬಟ್ಟೆ ಪ್ರೆಷರ್ ಹೆಚ್ಚಾಗುತ್ತೆ. ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸು, 30%. ಏನು ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೈಗತ್ತಲ್ಲ, ಅಥವಾ ಕನ್ಫ್ಯೂಷನ್ ಟೈಮ್ ಹೆಚ್ಚಾಗಿದೆ. ಮದುವೆ ಜೀವನದಲ್ಲಿ ಗಲಾಟೆ ಹೆಚ್ಚಾಗುತ್ತೆ. ಫೈನಾನ್ಷಿಯಲ್ ಸಮಸ್ಯೆ ಗಲಾಟೆ ಹೆಚ್ಚಾಗುತ್ತೆ. ಸೆಪರೇಷನ್ ಹೆಚ್ಚಾಗುತ್ತೆ. ಯಾವ್ದಾದ್ರು ಹೊಸ ಓದೋರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೊಟ್ಟೆ ಆಗಲ್ಲ. ಮುಲಾಜಿಲ್ದೇ ರಿಜೆಕ್ಷನ್. ಅವ್ರು ಮಾಡ್ತಾರೆ, ಇಲ್ಲ ನೀವು ಮಾಡ್ತೀರ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಸಿಂಹ ಲಗ್ನದವರು ಸ್ವಲ್ಪ ಬೆಡ್ ರಿಡನ್ ಆಗ್ತಕ್ಕಂಥ ಸಾಧ್ಯತೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇಂಡಿಕೇಷನ್ ಆಗಿದೆ. ಆಗಲೇಬೇಕು ಅಂತ ಏನಿಲ್ಲ, ಎಚ್ಚರಿಕೆ ವಹಿಸ್ಕೊಳ್ಳಿ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ ಎರಡನ್ನೂ ಗಮನಿಸಿದಾಗ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮಾಡ್ತಾರೆ. ಹೈಯರ್ ಎಜುಕೇಷನ್ ಮಾಡೋರಿಗೆ ಸೂಪರ್ ಟೈಮ್, ಎಕ್ಸಲೆಂಟು. ಹಿರಿಯರ ಅನುಮತಿ ಸಿಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಒಂದು ಕಂಪ್ನಿನಲ್ಲಿದ್ದೀನಿ, ಅಲ್ಲೇ ಪೋಸ್ಟ್ ಚೇಂಜ್ ಆಗಬೇಕು, ಸೂಪರ್ ಟೈಮ್. ಸೊ ಜಾಬಲ್ಲಿರೋರಿಗೆ ಓವರಾಲ್ ಗಮನಿಸಿದಾಗ ಲಾಭಕರವಾಗಿರ್ತಕ್ಕಂಥ ಟೈಮು ಎಲ್ಲ ವಿಚಾರದಲ್ಲೂ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಭವೋ ಲಾಭ, ದುಡ್ಡು ಚೆನ್ನಾಗಿ ಓಡಾಡ್ತಕ್ಕಂಥದ್ದು. ಎಷ್ಟು ಪರ್ಸೆಂಟು ಗೋಚಾರ, 30%. ಉಳಿದಿದ್ದು ನಿಮ್ಮ 70% ಜಾತಕ. ಕಮಿಷನ್ ಏಜೆಂಟ್ಗಳಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ ಸಿಕ್ಕಾಬಟ್ಟೆ ಹಣ, ವಿಪರೀತ ಹಣ, ಸೂಪರ್ ಟೈಮ್ ಉಪಯೋಗಿಸ್ಕೋಬೋದು. ಯಾರ್ಯಾರು ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ವೆಹಿಕಲ್ ತೊಗೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಎಕ್ಸಲೆಂಟ್ ಟೈಮ್ ಇರ್ತಕ್ಕಂಥದ್ದು ಈ ಫೆಬ್ರವರಿ 4 ತನಕ ಕನ್ಯಾ ಲಗ್ನದವ್ರಿಗೆ. ಯಾರೋ ಹೇಳ್ತಾಯಿದ್ರು, ಕನ್ಯಾ ಲಗ್ನಕ್ಕೆ ಯಾವಾಗಲೂ ಕೆಟ್ಟದ್ದೇ ಹೇಳ್ತಿರಲ್ಲ ಸರ್ ಅಂತ. ಇವತ್ತು ಒಳ್ಳೇದು ಬಂದಿದೆ. ಆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಗುರು ಇದನ್ನು ನಿಮಗೆ ಅಪ್ಲೈ ಆಗುತ್ತೆ. ಗುರು ಎಲ್ಲೂ ಇಲ್ಲ ಸರ್, ಅಪ್ಲೈ ಆಗೋದಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗೆ ಮದುವೆ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಮದುವೆ ಸೆಟ್ ಮಾಡ್ಕೊಳ್ಳೋಕ್ಕೆ ಸೂಪರ್ ಟೈಮ್ ಅಂತ ಹೇಳ್ಬೋದು. ಫೆಬ್ರವರಿ 4ವರೆಗೂ ಕೂಡ ಯಾರ್ಯಾರು ಹುಡುಕ್ತಾ ಇದ್ದಾರೆ ಸ್ವಲ್ಪ ಅಂದ್ಕೊಂಡಂಗೆ ಸಿಗ್ತಕ್ಕಂಥದ್ದು. ಹಿರಿಯರ ಆಶೀರ್ವಾದದಿಂದ ಅಥವಾ ಹಿರಿಯರ ಒಂದು ಇನ್ವಾಲ್ವ್ಮೆಂಟಿಂದ ಮದುವೆ ಬೇಗ ಸೆಟ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ಸೂಪರಾಗಿರ್ತಕ್ಕಂಥದ್ದು. ಸಮಸ್ಯೆ ಇದ್ದವ್ರಿಗೆ ಕಡಿಮೆ ಆಗಿಬಿಡುತ್ತೆ. ಮೆಡಿಸಿನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟೋ ಜನಕ್ಕೆ ಮೆಡಿಸಿನ್ನೇ ವರ್ಕ್ ಆಗಲ್ಲ. ಆ ಡಾಕ್ಟ್ರು, ಈ ಡಾಕ್ಟ್ರು, ಆಸ್ಪತ್ರೆ, ಎಲ್ಲೆಲ್ಲೋ ತಿರುಗ್ತಾ ಇರ್ತಾರೆ. ಹಣೆ ಬರ ಗಟ್ಟಿ ಇರಬೇಕು ಸ್ವಲ್ಪ, ಆವಾಗ ಟಕ್ಕಂತ ವರ್ಕ್ ಆಗಿಬಿಡುತ್ತೆ. ಹಣೆ ಬರ ಗಟ್ಟಿ ಇಲ್ಲ, ಸುತ್ತಾಡ್ತಾನೆ ಇರಬೇಕು. ಇದು ಸುತ್ತಾಡೋದಕ್ಕೆ, ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸೂಪರ್ ಟೈಮ್. ನೆಕ್ಸ್ಟು
ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎರಡನ್ನೂ ಗಮನಿಸಿದಾಗ ಅಬ್ಸ್ಟೆಕಲ್ಸ್ ಬರುತ್ತೆ, ತುಂಬ ಅಬ್ಸ್ಟೆಕಲ್ಸ್ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ವಿನ್ ಆಗ್ತಕ್ಕಂಥದ್ದು. ಎಜುಕೇಷನ್, ಓದೋಕ್ಕೆ ಮನಸ್ಸಿಲ್ಲ ಅಂದರೂ ಕೂಡ ಈ ಒಂದು ಫೆಬ್ರವರಿ 4ವರೆಗೂ ಕೂಡ ಅದ್ಭುತವಾಗಿ ಓದ್ತಕ್ಕಂಥದ್ದು ತೋರಿಸ್ತಾ ಇದೆ. ನೇಮ್ ಆ್ಯಂಡ್ ಫೇಮ್ ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಲಾಭ ಕಡಿಮೆ ಆಗ್ತಕ್ಕಂಥದ್ದು, ಲಾಭ. ಸೊ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಹೆಚ್ಚಾಗ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ. ತುಂಬ ಡಿಲೇ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ, ಕಷ್ಟಪಡ್ಕೊಂಡು ಕೊಡ್ತಾರೆ ಅಂತಾರಲ್ಲ, ಹಂಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ತುಲಾ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಒಂದು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಕೂಡ ಎಷ್ಟೇ ಅವಮಾನ ಅವ್ರು ಏನೇ ಇದ್ದರೂ ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ಸಿಕ್ಕಾಪಟ್ಟೆ ಗಲಾಟೆ, ಸಪ್ರೇಷನ್ ಆಗೋ ಸಾಧ್ಯತೆ ಇದೆ, ಅವಮಾನಗಳು ಹೆಚ್ಚಾಗೋ ಸಾಧ್ಯತೆ ಇದೆ. ಬಿಸ್ನೆಸ್ಸಲ್ಲಿ ನಾರ್ಮಲಾಗಿ ಹಣ ಬರುತ್ತೆ, ಜಾಸ್ತಿ ಬರೋಲ್ಲ, ನಾರ್ಮಲಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಲಾಭಕರ ಇರಲ್ಲ ಅಷ್ಟೇ, ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥದ್ದು ತೋರಿಸುತ್ತೆ. ಆದರೆ ಗುಡ್ ಟೈಮ್, ನೋ ಪ್ರಾಬ್ಲಮ್. ಮದುವೆಗೆ ಹುಡುಕ್ತಾ ಇರೋರಿಗೆ ಕೆಟ್ಟು ಟೈಮು, ಕರೆಕ್ಟಾಗಿ ಸೆಟ್ ಆಗಲ್ಲ. ಯಾವುದು ಬರುತ್ತೆ, ಸಿಕ್ಕಾಪಟ್ಟೆ ಆಫರ್ಸ್ ಬರುತ್ತೆ. ಎಜುಕೇಷನ್ ಸಮಸ್ಯೆ ರಿಜೆಕ್ಟ್ ಮಾಡ್ತೀರಾ, ಸ್ಟೇಟಸ್ಸೇ ಇಲ್ಲ ರಿಜೆಕ್ಟ್ ಮಾಡ್ತೀರಾ, ನಾವು ಅಂದ್ಕೊಂಡೇ ಸಿಗ್ತಾ ಇಲ್ಲ ರಿಜೆಕ್ಟ್ ಮಾಡ್ತೀರಾ, ಇವ್ರು ಏನಂತಾರೋ ಮರ್ಯಾದೆ ಬಗ್ಗೆ ರಿಜೆಕ್ಟ್ ಮಾಡ್ತೀರಾ. ಈ ರೀತಿ ನೀವು ಮಾಡ್ತೀರಾ ಇಲ್ಲ ಅವ್ರು ಮಾಡ್ತಾರೆ, ಇದು ಜಾಸ್ತಿ ಆಗುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ತುಲಾ ಲಗ್ನ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥದ್ದು. ಹೈಯರ್ ಎಜುಕೇಷನ್ ಮಾಡೋರಿಗೆ ಸೂಪರು, ನಾರ್ಮಲ್ ಎಜುಕೇಷನ್ ಮಾಡೋರಿಗೆ ಸ್ವಲ್ಪ ಸಾಧಾರಣ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗಿಬಿಡುತ್ತೆ. ಫೆಬ್ರವರಿ 4 ನಾನು ಜಾಬ್ ಚೇಂಜ್ ಮಾಡಬೇಕು ಸರ್ ಅನ್ನೋರಿಗೆ ಜಾಬ್ ಚೇಂಜ್ ಕಟ್ಟಿಟ್ಟ ಬುತ್ತಿ. ಜಾಬಲ್ಲಿ ಮೀಡಿಯಮ್ ಗುಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ನಾರ್ಮಲಾಗಿ ಹಣ ಬರುತ್ತೆ ಫೆಬ್ರವರಿ 4 ತನಕ, ಹೆಚ್ಚೆಚ್ಚು ಬರಲ್ಲ, ವರ್ಷವೂ ಇಲ್ಲ, ಒಂದು 30% 20% ಗುಡ್. ಉಳಿದಿದ್ದು ನಿಮ್ಮ ಜಾತಕ. ಮದುವೆಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು ವೃಶ್ಚಿಕ ಲಗ್ನ, ಸೂಪರ್ ಟೈಮ್ ಅಂತ ಹೇಳ್ಬೋದು. ಹಿರಿಯರ ಇನ್ವಾಲ್ವ್ಮೆಂಟಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಟೈಮ್. ಎಷ್ಟೋ ಜನ ಲವ್ವರ್ಸ್ ಇರ್ತಾರೆ, ಒಪ್ತಾರೋ ಇಲ್ವೋ. ನಿಮ್ಮ ಗುರು ದಶಾ ಭುಕ್ತಿನಲ್ಲಿ ಇದೆಯಾ, ಭುಕ್ತಿ ಅಂತರ್ಭುಕ್ತಿ, ಎಸ್ಪೆಷಲಿ ವೃಶ್ಚಿಕ ಲಗ್ನ ಗುರು ಇದನ್ನು ಲವ್ ಮ್ಯಾರೇಜ್ಗೆ ಅನುಮತಿ ಕೊಡಿಸ್ತಾನೆ. ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು, ಮುಗಿದೋಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲೂ ಕೂಡ ಖುಷಿಯಾದ ವಾತಾವರಣ, ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಸಮಸ್ಯೆ ಇದ್ದರೆ ಆರೋಗ್ಯಕ್ಕೂ ಡಿಸ್ಕೌಂಟ್ ಒಳ್ಳೇದು ಮಾಡ್ತಾನೆ ಭಗವಂತ. ನೆಕ್ಸ್ಟ್ ಹಾಗೆ ಧನುರ್ ಲಗ್ನದವ್ರಿಗೆ ಎರಡನ್ನೂ ಗಮನಿಸಿದಾಗ ತುಂಬ ಅಬ್ಸ್ಟೆಕಲ್ ಟೈಪ್, ತುಂಬ ಡಿಪ್ರೆಷನ್ ಟೈಪ್. ಎಜುಕೇಷನ್ ಓದೋಕ್ಕೆ ಮನಸ್ಸಾಗಲ್ಲ, ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ, ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ 30% ಗೋಚಾರದಲ್ಲಿ ತೋರಿಸ್ತಾ ಇದೆ. ಹಾಗೆ ಸೊ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ, ಅವಮಾನಗಳು, ಅಪವಾದಗಳು ಹೆಚ್ಚಾಗುತ್ತೆ, ಶತ್ರುಗಳು ಜಾಸ್ತಿ ಆಗ್ತಾರೆ, ವಿಪರೀತ ಶತ್ರುಗಳು, ಕಿರಿಕಿರಿ ಹೆಚ್ಚಾಗುತ್ತೆ. ಆಮೇಲೆ ಮಾತಾಡೋಣ. ಸೊ ನೆಕ್ಸ್ಟ್ ಹಾಗೆ ಬಿಸ್ನೆಸ್ ವಿಚಾರ ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಸ್ಟಕ್ ಆಗ್ತಕ್ಕಂಥ ಸಾಧ್ಯತೆ, ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಅಷ್ಟು ಚೆನ್ನಾಗಿಲ್ಲ. ಧನುರ್ ಲಗ್ನ ಗುರು ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ, ಎಸ್ಪೆಷಲಿ ಭುಕ್ತಿ ಅಂತರ್ಭುಕ್ತಿ ಸ್ವಲ್ಪ ಲಾಸ್ ಮಾಡ್ಕೋತೀರಾ, ಅಥವಾ ಯಾವುದೋ ಒಂದು ಪಾರ್ಟ್ನರಿಂದ ಮೋಸ ಹೋಗ್ತೀರಾ, ಹೆಚ್ಚೆಚ್ಚು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಗಲಾಟೆಗಳು ಹೆಚ್ಚಾಗುತ್ತೆ, ಸಪ್ರೇಷನ್ಗಳು ಹೆಚ್ಚಾಗುತ್ತೆ, ವಿಪರೀತ ಸಮಸ್ಯೆಗಳು, ಕೋರ್ಟ್ ಕೇಸ್ ಹೋಗ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಮದುವೆ ವಿಷಯದಲ್ಲಿ ಯಾಮಾರ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆರೋಗ್ಯ ಕೆಟ್ಟತಕ್ಕಂಥದ್ದು ತೋರಿಸ್ತಾ ಇದೆ. ತಲೆ ಸಂಬಂಧಪಟ್ಟಂಗೆ ಹೀಟು, ಬ್ಯಾಕ್ ಪೇಯ್ನು, ಶೀತ, ಕಫ ಇಷ್ಟು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮಕರ ಲಗ್ನದವ್ರಿಗೆ ಸಣ್ಣ ಪುಟ್ಟ ಬ್ಯಾಡ್ ಇದ್ದರೂ ಕೂಡ ಗುರು ಇರ್ತಕ್ಕಂಥ ನಕ್ಷತ್ರ ಅದ್ಭುತವಾಗಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಎಜುಕೇಷನ್ ಮಾಡ್ತಾರೆ. ಆದರೆ ಸಾಧಾರಣ. ಸಾಫ್ಟ್ವೇರ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಮೆಡಿಸಿನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಬ್ಯಾಂಕಿಂಗ್ ಓದ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಇವರಿಗೆಲ್ಲ ಎಕ್ಸಲೆಂಟ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಗುಡ್ ಟೈಮ್, ಸ್ವಲ್ಪ ಪ್ರೆಷರ್ ಇರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಹಣ ಬರುತ್ತೆ, ಅದರಲ್ಲೂ ನವೆಂಬರ್ 27 ತನಕ ಹೆಚ್ಚು ಹಣ ಬರುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಖರ್ಚಾಗ್ತಕ್ಕಂಥದ್ದು, ಏನೋ ಒಂದು ವೇಸ್ಟ್ ಮಾಡ್ತಕ್ಕಂಥದ್ದು ತೋರಿಸ್ತದೆ, ಅಥವಾ ಯಾರಿಗಾರ ದುಡ್ಡು ಕೊಟ್ಬಿಡ್ತಕ್ಕಂಥದ್ದು, ಪಟ್ಟಂತ ಬಂದಿದ್ದ ದುಡ್ಡನ್ನ ಸ್ವಲ್ಪ ಹೆಚ್ಚಾಗಿದೆ, ಸ್ವಲ್ಪ ಅದ್ರ ಕಡೆ ಕೇರ್ಫುಲ್ಲಾಗಿರಿ. ಮದುವೆಗೆ ಎಕ್ಸಲೆಂಟ್ ಟೈಮ್. ಮದುವೆಗೆ ಯಾರ್ಯಾರು ಹುಡುಕ್ತಾ ಇದ್ದೀರಾ, ಮದುವೆ ಸೆಟ್ ಆಗುತ್ತೆ, ಇಷ್ಟಪಟ್ಟಂಗೆ ಸೆಟ್ ಆಗುತ್ತೆ. ಲವ್ ಮ್ಯಾರೇಜ್ ಆಗೋರಿಗೆ ಎಕ್ಸಲೆಂಟ್ ಟೈಮ್. ಹಾಗೆ ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ, ದೂರ ಇದ್ದವರು ಒಂದಾಗೋಕ್ಕೆ ಗುಡ್ ಟೈಮ್ ಫೆಬ್ರವರಿ 4 ಕೂಡ.
ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಕ್ಲಿಯರ್ ಆಗಿಬಿಡುತ್ತೆ. ಅಂಥ ಏನು ಮೇಜರ್ ಇಶ್ಯೂಸು ಮಕರ ಲಗ್ನದವ್ರಿಗೆ ತೋರಿಸ್ತಾ ಇಲ್ಲ. ಸೈಟು ಮನೆ ಅದು ಇದು ಮಾರೋರಿಗೆ, ಮಳಿಗೆ ಮಾರೋರಿಗೆ ಎಕ್ಸಲೆಂಟ್ ಟೈಮ್. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎರಡೂ ನೋಡಿದಾಗ ಎಜುಕೇಷನ್ ಅದ್ಭುತವಾಗಿ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮೊಬೈಲ್ ಅಡಿಕ್ಷನ್ ತೋರಿಸುತ್ತೆ, ಅದು ಬಿಟ್ಟರೆ ಎಕ್ಸಲೆಂಟು. ಮೆಡಿಸಿನ್ನು, ಸಾಫ್ಟ್ವೇರು, ಟೆಕ್ನಾಲಜಿ ಅತಿ ಹೆಚ್ಚು ಎಕ್ಸಲೆಂಟಾಗಿರ್ತಕ್ಕಂಥ ಒಂದು ಟೈಮ್. ಜಾಬಲ್ಲಿರೋರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಜಾಬ್ ಹುಡುಕ್ತಿರೋರಿಗೆ ಪಟ್ಟಂತ ಜಾಬ್ ಸಿಗುತ್ತೆ. ಜಾಬಲ್ಲಿ ಇರೋರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ, ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಟೈಮು. ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದಲ್ಲಿ ಪಾಸ್ ಆಗೋ ಸಾಧ್ಯತೆ ಗೋಚಾರದಲ್ಲಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ದುಡ್ಡು ತುಂಬಿ ಇಟ್ಕೋಬೇಕು. 30% ನಿಮ್ಮ ಜಾತಕದಲ್ಲೂ ಇದೇ ಕಾಂಬಿನೇಷನ್ ಇದ್ದರೆ ಸಿಕ್ಕಾಬಟ್ಟೆ ತುಂಬೋಗುತ್ತೆ ಜೇಬು. ಸೊ ಎಕ್ಸಲೆಂಟ್ ಟೈಮ್. ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ. ಕೋರ್ಟ್ ಕೇಸಲ್ಲಿದ್ದರೆ ಜಯ ಆಗ್ತಕ್ಕಂಥದ್ದು, ಅಥವಾ ಮನೆಯಲ್ಲೇ ಇದ್ದರೆ ನಾನು ಗೆದ್ದೆ ಅಂತಕ್ಕಂಥದ್ದು, ಅಥವಾ ಸಣ್ಣ ಪುಟ್ಟ ಕ್ಲಾಶ್ಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಸೈಲೆಂಟಾಗಿದ್ಬಿಡಿ. ಮದುವೆಗೆ ಹುಡುಕ್ತಾ ಇದ್ರೂ ಕೂಡ ಕರೆಕ್ಟಾಗಿ ಸೆಟ್ ಆಗಲ್ಲ, ರಿಜೆಕ್ಷನ್ ಜಾಸ್ತಿ ಆಗುತ್ತೆ, ಅಥವಾ ಹೇಳೋದೇ ಇಲ್ಲ ಆಪೋಸಿಟ್ ಅವರು. ಸ್ವಲ್ಪ ಸಮಸ್ಯೆಗಳು ಹೆಚ್ಚಿದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಗಮನ ಕೊಡ್ಕೋಬೇಕು. ಸಣ್ಣ ಪುಟ್ಟ ಬಾಧೆಗಳು ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ತೋರಿಸ್ತಾ ಇದೆ, ಗಮನ ಕೊಡ್ಕೊಳ್ಳಿ. ಹಾಗೆ ಮನೆ ಕಟ್ಟೋರಿಗೆ, ಸೈಟ್ ತಾಳೋರಿಗೆ, ಬೈಕು ಕಾರ್ ತಗೊಳ್ಳೋರಿಗೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಕ್ಕಂಥವ್ರಿಗೆ ವೆರಿ ಎಕ್ಸಲೆಂಟ್ ಟೈಮ್. ಫೆಬ್ರವರಿ 4ವರೆಗೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಅಥವಾ ತಗೊಂಡು ಮಾರೋರಿಗೆ, ಈ ರಿಯಲ್ ಎಸ್ಟೇಟು ಅಥವಾ ಮತ್ತೊಂದು ಏನೇನೋ ಮಾಡ್ತಿರ್ತಾರೆ ಕಮಿಷನ್, ವೆರಿ ಎಕ್ಸಲೆಂಟ್ ಟೈಮ್. ನೆಕ್ಸ್ಟ್ ಹಾಗೆ ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಹೇಗಿದೆ? ಎಜುಕೇಷನಲ್ಲಿ ವಿಪರೀತ ಸೋಂಬೇರಿಗಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚೆಚ್ಚು ತೋರಿಸ್ತದೆ. ಇಂಟೆಲಿಜೆನ್ಸ್ ಇರುತ್ತೆ, ಬಳಸ್ಕೊಳ್ಳಲ್ಲ. ಎಲ್ಲ ತಿಳ್ಕೊಂಡಿರ್ತೀರ, ಅಲ್ಲಿ ಮಾರ್ಕ್ಸ್ ನೋಡಿದರೆ ಅಷ್ಟಕ್ಕಷ್ಟೇ. ಸ್ವಲ್ಪ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ, ಸಾಧಾರಣವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ, ಮನಸ್ಸು ಯಾವಾಗಲೂ ಟೆನ್ಷನಲ್ಲೇ ಬಿದ್ದಿರ್ತಕ್ಕಂಥದ್ದು, ಪ್ರೆಷರಿಂದ ಬಿದ್ದಿರ್ತಕ್ಕಂಥದ್ದು ತೋರಿಸುತ್ತೆ. ಇಷ್ಟಪಟ್ಟು ಮಾಡೋಕ್ಕೆ ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಸಾಫ್ಟ್ವೇರಲ್ಲಿರೋರಿಗೆ, ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಗುಡ್ ಟೈಮ್. ಒಟ್ಟು ಸಾಫ್ಟ್ವೇರಲ್ಲಿರಬೇಕು ಈ ಕಾಂಬಿನೇಷನ್. ಎಕ್ಸಲೆಂಟ್, ನೋ ಪ್ರಾಬ್ಲಮ್, ನಡೆಯುತ್ತೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ದುಡ್ಡು ರೊಟೇಷನ್ ಆಗಲ್ಲ, ಸ್ವಲ್ಪ ಲಾಸ್ ಆಗೋ ಸಾಧ್ಯತೆ, ಸಣ್ಣ ಪುಟ್ಟ ಹಣ ಬರುತ್ತೆ ಅಂತ ಏನು ಬಲವಾಗಿಲ್ಲ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸೆಲೆಕ್ಟಿವ್ ಕೋಪಗಳು, ಪ್ರತಿಯೊಂದಕ್ಕೂ ನೀನು ಹಂಗಿರಬೇಕು, ನೀನು ಹಿಂಗಿರಬೇಕು, ನೀನು ಸರಿಯೇ ಇಲ್ಲ ಅಂತ ಒಬ್ರಿಗೊಬ್ಬರು ವಾದ ಮಾಡ್ಕೊಳ್ಳೋದು, ತಪ್ಪು ಹಿಡಿದು ಮಾಡಿಕೊಂಡು ಕಿರಿಕಿರಿ ಮಾಡ್ಕೊಳ್ತಕ್ಕಂಥ ಟೈಮು. ಲವ್ವಲ್ಲಿ ಬೀಳ್ತಕ್ಕಂಥದ್ದು ಮೀನಲಗ್ನ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ವಲ್ಪ ಹರೆಯದ ವರ್ಷ ಅಂತ ಹೇಳ್ತಾರೆ, ಒಂದು ಟಕ್ಕಂತ ಕ್ರಶ್ ಆಗ್ತಕ್ಕಂಥದ್ದು, ಲವ್ವಿಗೆ ಬೀಳ್ತಕ್ಕಂಥದ್ದು, ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ಅಂದರೆ ಫೆಬ್ರವರಿ 4ವರೆಗೂ. ಸೊ ಮದುವೆ ಈ ರೀತಿ ಇರ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಬರುತ್ತೆ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಮೆಡಿಸಿನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ ಆಗೇ ಇಲ್ಲ, ಯಾವುದೂ ಸೆಟ್ ಆಗಲ್ಲ. ನೀವು ಒಂದು ಬಂದರೂ ಒಂದು ಸರಿ ಇರಲ್ಲ. ಹುಡುಗ ಚೆನ್ನಾಗಿದ್ದರೆ, ಹುಡುಗಿ ಚೆನ್ನಾಗಿದ್ದರೆ, ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅದು ಚೆನ್ನಾಗಿರಲಿ, ಏನಾದರೂ ಒಂದು ಕೊಂಕು ಸಿಗಾಕೊಂಡಿರುತ್ತೆ. ಸಮಸ್ಯೆಗಳು ತೋರಿಸ್ತಾ ಇದೆ, ಕರೆಕ್ಟಾಗಿ ಸೆಟ್ ಆಗಲ್ಲ. ಡಿಸಿಷನ್ ತೊಗೊಳಕ್ಕಾಗಲ್ಲ. ಎಸ್ ಆರ್ ನೋ ಹೇಳು ಅಂದರೆ ಹಾಂ ಏನು ಮಾಡೋದು, ಹೇಳ್ತೀನಿ ನೋಡೋಣ, ಅವ್ರಿವ್ರು ಕೇಳೋದು. ಈ ರೀತಿ ಮದುವೆ ವಿಷಯದಲ್ಲಿ ಮನಸ್ಸಿನ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಪಕ್ಕ. ಯಾಕೆಂದರೆ ನನ್ನ 6 ವರ್ಷದ ಎಕ್ಸ್ಪೀರಿಯನ್ಸ್, ಕಾಂಬಿನೇಷನ್ ಯಾವ್ದ್ಯಾವ್ದು ಬಂದರೆ ಮನುಷ್ಯನ ಮನಸ್ಥಿತಿ ಹೆಂಗಿರುತ್ತೆ, ಆ ಸಿಚುವೇಶನ್ ಹೆಂಗಿರುತ್ತೆ ಅನುಭವ ಇದೆ. ಸೊ ಅದಕ್ಕೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಅದು ಹಂಗೆ ಇರುತ್ತೆ. ಆ ಬುಕ್ತಿನಲ್ಲಿ ಗುರು ಇದನ್ನು ನಿಮಗೆ ಹಿಂಗೇ ನಡೀತಾ ಇರುತ್ತೆ. ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಬಿಡಿ. ಓಕೆ, ಇಷ್ಟು ಮೀನಲಗ್ನದವ್ರಿಗೆ. ಇನ್ನೊಂದು, ಬಾಡಿಗೆ ಮನೆ ಚೇಂಜ್ ಮಾಡೋರಿಗೆ ಎಕ್ಸಲೆಂಟ್ ಟೈಮ್. ಅಪಾರ್ಟ್ಮೆಂಟ್ ತಾಳೋರಿಗೆ ಸ್ವಲ್ಪ ಮೀಡಿಯಮ್ ಟೈಮ್. ಓಕೆ, ಇಷ್ಟನ್ನು ಮುಗಿಸೋಣ. ಗುರುವಿನ ಒಂದು ವೃಷಭ ರಾಶಿಯ ರೆಟ್ರೋಗ್ರೇಡ್ ಫಲ ನವರಾತ್ರಿಯಲ್ಲಿ ಈ ರೀತಿ ಇರತಕ್ಕಂಥದ್ದು. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.